ನಾಳೆ ನಡೀತಕ್ಕಂಥ ಹಿಂದಿ ಪರೀಕ್ಷೆಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ನೋಡ್ಕೊರಿ. ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದು ಫಸ್ಟ್ ಕ್ವಶನ್ ಏನಿರ್ತದೆ ಅಂದರೆ ವಿಲೋಮ ರೂಪ ಇರ್ತದೆ. ಹೌದಾ? ಘಟನಾ ಶಬ್ದಕ್ಕೆ ವಿಲೋಮ ರೂಪ ಅಂತಂದರೆ ಬಡಾನ. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ ನೋಡ್ರಿ, ಪುಲ್ಲಿಂಗ ಶಬ್ದ ಅಂತ ಕೇಳಿರ್ತಾರೆ. ಪುಲ್ಲಿಂಗ ಶಬ್ದ ಯಾವುದಾಗಿರ್ತದೆ ಅಂದರೆ ಪುರುಷ. ಪಟ್ಟಿ ಶಬ್ದಕ್ಕೆ ಅನ್ವಚನ ರೂಪ ಪಟ್ಟಿಯಾ ಅಂತ ನೋಡ್ರಿ. ಬೈಟ್ನಾ ಶಬ್ದಕ್ಕೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ರೂಪ ಕೇಳಿರ್ತಾರೆ, ಬಿಟಾನ. ಫಸ್ಟ್ ಏನಪ್ಪ ಅಂದರೆ ಗ್ರಾಮರ್ ಪಾರ್ಟ್ ಕರೆಕ್ಟಾಗಿ ನೋಡ್ಕೊರಿ. ಯಾವುದೇ ವರ್ಡ್ ಕೊಟ್ರೂ ಕೂಡ ನಮ್ಗೆ ಬರೀಕ್ ಬರಬೇಕಂತ ಅರ್ಥ. ಬೇರೆದು ಕೊಟ್ರೂ ಕೂಡ ನಾವು ರೆಡಿ ಇರಬೇಕಷ್ಟೇ. ಅತ್ಯಂತ ಶಬ್ದ ಇಸ್ ಸಂಧಿ ಕೆ ಲಿಯೆ ಉದಾಹರಣ ಹೈ ಅಂತ ಕೇಳ್ಯಾರ. ಯಾವ ಸಂಧಿ ಆಗಿರ್ತ? ಅತ್ಯಂತ. ಯಾವ ಒತ್ತಕ್ಷರ ಬರುತ್ತೆ? ಎಣ್ಣು ಸಂಧಿ ಆಗಿರ್ತಾವೆ ನೋಡ್ರಿ. ಇಲ್ಲಿ निम्नलिखित में दवा समास के लिए उदाहरण है ಅಂತ ಕೇಳ್ಯಾರ. ದವಾ ಅಂದರೆ ಯಾವುದಾಗಿರ್ತ? ಮಾತಾ ಪಿತಾ. ಸೇಮ್ ರಿಪೀಟ್ ಆಗ್ತಕ್ಕಂಥ ವರ್ಡ್ಗಳು ಯಾವ ಹುಡ್ಕಿಡ್ಬೇಕು ಅಷ್ಟೇ, ಮತ್ತೇನಿಲ್ಲ. थोड़ी देर बाद सुबह हो जाएगी वाक्य में प्रयुक्त विराम चिन्ह है. ನೋಡಿ ಭಾಳ ಈಸಿ ಇರ್ತಕ್ಕಂಥ ಪ್ರಶ್ನೆಗಳಾಗಿರ್ತಾವೆ. ಪೂರ್ಣ ವಿರಾಮ ಅದ. ಹೌದಾ? ಆಫ್ ಸಾಧಾರಣ ರೋಬೋಟ್ ಡ್ಯಾಸ್ ಕಾಮ್ ಚಲ್ ಸಕ್ತೆ ಹೇ. ನೋಡಿ ಕಂಪಲ್ಸರಿ 8ನೇ ಪ್ರಶ್ನೆ ಇದೇ ಥರನೇ ಇರ್ತವೆ. ಕೋರೆ ಬರ್ತದೆ, ಸೇರೆ ಕೆ ಬರ್ತದೆ ಕೇಳಿರ್ತಾರೆ. ಹೌದಾ? ನಾವು ಪ್ರಶ್ನೆ ಓದ್ಕೋತೆ ಗೊತ್ತಾಗಿರ್ತಲ್ಲ ಏನು ಬರ್ತದೆ ಅಂಬೋದು. आप साधारण रोबोट से काम चल सकते हैं. ಓದೋ ಮುಂದೆ ಯಾವುದು ನಮ್ಗೆ ಸೂಟ್ ಆಗ್ತದೆ ನೋಡ್ರಿ ಅಲ್ಲಿ ಹೊರಡೆ ಹಂಗೆ ಹಚ್ಚಿಬಿಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಎರಡನೇ ಬಿಟ್ನಲ್ಲಿ ಬರ್ತಕ್ಕಂಥ ಕಾಶ್ಮೀರಿ ಶೇಬ್ ನೋಡ್ರಿ. ಬೇಚ್ನೇವಾಲ ಸೇಬ್ ಅಂತೂ ಬಿಡಂಗೆ ಇಲ್ಲ ನಿಮ್ಗೆ, ಅದು ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ. ಹೌದಾ? ಬೇಯಿಮಾನದ ನೋಡ್ರಿ, ರೇವಡಿಯಾ ಬೇಚ್ನೇವಾಲ ಇಮಾನ್ದಾರ್. 10ನೇ ಪ್ರಶ್ನೆ ಸ್ಥಾನೀಯ ठेकेदार ಜಲಾಲುದ್ದೀನ್. ಉಗ್ರ ರಾಷ್ಟ್ರವಾದಿ ಅಂದರೆ STR ಮಾನಿಕಮ್. ಹಾತಿ ಅಂದ್ರೆ ಜಂಗಲಿ ಜಾನುವಾರದು. ಬೈನ್ಸ್ ಏನದ ಅಂದರೆ ಪಾಲತು ಜಾನುವಾರು. ಪಾಲತು ಜಾನುವಾರು ಅಂತ ಗೊತ್ತಾ ನಿಮಗೆ? ಹೌದಾ? ಈಗ ತುಳಸಿದಾಸ್ ರಾಮ ಭಕ್ತಿ ಶಾಖ. ಸೂರದಾಸ್ ಏನಪ್ಪ ಅಂದರೆ ಕೃಷ್ಣ ಭಕ್ತಿ ಶಾಖ. ನೆಕ್ಸ್ಟ್ ನೋಡ್ರಿ 13ನೇ ಪ್ರಶ್ನೆ, ಕರ್ನಾಟಕಕ್ಕೆ ರಾಜಧಾನಿ ಕೌನ್ಸಿ ಹೈ. ಹೌದಾ? ಎಲ್ಲರಿಗೂ ಗೊತ್ತಿದೆ ಅದು, ಬೆಂಗಳೂರು. ಹೌದಾ? ಸಿಂಗಪೋ ಆದಿವಾಸಿ ಕಹಾ ರಹತೆ ಥೇ. ಎಲ್ಲಪ್ಪ ಅಂತಂದರೆ ಪೂರ್ವೋತ್ತರ ಭಾರತ ಮೇ ರಹತೆ ಥೇ. हंस का गुण कैसा होता है? दूध पी कर पानी को त्याग देता है. ನೀರಷ್ಟೇ ನೋಡ್ರಿ, ನೀರಿಗೆ ಬಿಡ್ತದೆ, ಹಾಲಷ್ಟೇ ಕುಡಿತದೆ. ಹೆಂಗಿದ್ದಿರ್ಬೇಕು ಅದು? ಹೌದಾ? ಅದ್ರ ಗುಣ ಹೆಂಗದನ್ನು ನೀರು ಬಿಟ್ಟು ಹಾಲಷ್ಟೇ ಕುಡಿತದೆ, ನೀವು ಮಿಕ್ಸ್ ಆದ್ರೂ ಕೂಡ. आधुनिक मानव का यान कहाँ जा रहा है? आधुनिक मानव का यान गगन में जा रहा है. दुकानदार ने लेखक से क्या कहा? बाबूजी बड़े मज़ेदार से आया है, खास कश्मीर से आप ले जाया खाकर तबीयत खुश हो जाएगी. जैनालुब्दीन ने नमाज के बारे में क्या कहा? ಹೌದಾ? ಇಷ್ಟೆಲ್ಲ ಏನಪ್ಪ ಅಂತಂದರೆ ಆನ್ಸರ್ಗಳು ಕರೆಕ್ಟಾಗಿ ನೀವೇ ಒಂದು ಟೈಮ್ ಏನಪ್ಪ ಅಂದ್ರೆ ಓದ್ರಿ, ನೆನಪಾಗಿರ್ತಾವೆ. ಹೌದಾ? ನಾವು ಓದೋಕ್ಕಿಂತ ನೀವು ಕೂಡ ಒಂದು ಟೈಮ್ ಅನ್ಬೇಕು. ಅಂದಾಗ ಪರ್ಫೆಕ್ಟಾಗಿ ಏನಾಗ್ತದೆ? ನೆನಪಿರ್ತದೆ. ನಾವೇ ಹೇಳ್ಕೊತ ಹೋದ್ರೆ ನೆನಪ ಅಂದ್ರೆ ನಾವೇ ಪರ್ಫೆಕ್ಟ್ ಆಗ್ತೀವಿ. ನೀವು ಯಾವಾಗ ಪರ್ಫೆಕ್ಟ್ ಆಗೋದು? ಹೌದಾ? ನೀವು ಕೂಡ ಒಂದು ಟೈಮ್ ಅನ್ನರಿ. ಹೌದಾ? ಒಂದು ಟೈಮ್ ಕ್ವಶನ್ ಆನ್ಸರ್ ಓದ್ಕೋತೀವಿ. ಅದೇನಪ್ಪ ಅಂದರೆ ಓದೋದಕ್ಕೆ ಏನಪ್ಪ ಬರ್ತದೆ ತಲೆಯಾಗ ಫಿಕ್ಸ್ ಆಗಿರ್ತದೆ, ನಾವು ಇದು ಓದಿವಿ ಅಂತ ಅಂತಕ್ಕಂಥದ್ದು. ಹೌದಾ? नाइनटीन प्रश्न ನೋಡ್ರಿ. 19ನೇದು लेखक परसाई जी ने मंत्री जी को क्या समझाया. 20ನೇದು बाल शक्ति की टोली गांव का उद्धार कैसे करती है. नेक्स्ट बलराम कृष्ण के माता पिता के बारे में क्या कहता है.
22 कविता में मानव के सही परिचय को कैसे दर्शाया गया है। 23 सौरमंडल में शनि ग्रह का स्थान क्या है। 24 शास्त्र में सत्य बोलने का तरीका कैसे समझाया गया है। गिल्लो और लेखिका के बीच के स्नेह भाव का वर्णन कीजिए। 25 कर्नाटक के शिल्पकला अनोखी है। ಏನಪ್ಪ ಅಂದರೆ ಶಿಲ್ಪಕಲಾ ಯಾವ ರೀತಿಯಾದ ಕರ್ನಾಟಕಕ್ಕೆ ಶಿಲ್ಪಕಲಾ का अनोखी का है। ಬಾದಾಮಿ ಐಹೊಳೆ ಪಟ್ಟದಕಲ್ಲು के मंदिर बहुत सुंदर है। ಬೇಲೂರು ನೋಡ್ರಿ ಎಲ್ಲನೂ ಕೂಡ ಯಾವ ರೀತಿಯಾಗಿ ನಾವು ವರ್ಣನೆ ಮಾಡಿ ಬರಿಬೇಕು ಅಂತಕ್ಕಂಥದ್ದು ಎಲ್ಲ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲ। सोशल नेटवर्क साइटों के कारण समाज पर क्या प्रभाव पड़ रहा है। प्रश्न धीरज सक्सेना ने घर में रोबोट रखने का निर्णय क्यों लिया। 28 हौदा। 25 महिला के साहस घात पाठ से हमें क्या सीख मिलती है। 30 कवि मातृभूमि कविता में प्राकृतिक समृद्धि का वर्णन कैसे करते हैं। 30 समय आने स्पष्ट कीजिए ಅಂತ ಕೇಳಿದ್ರು ಹೌದಾ ಸ್ಪಷ್ಟ कीजिए। ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾವಾರ್ಥ ಬರೆಯೋದು ಯಾವ ರೀತಿಯಾಗಿ ಭಾವಾರ್ಥ ಬರಿಬೇಕಂತಕ್ಕಂಥ ನೋಡ್ರಿ ಇಲ್ಲೇನಪ್ಪ ಅಂದರೆ ಅನುವಾದ ಮಾಡೋದು ಕನ್ನಡದಾಗ ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದು ನೋಡ್ರಿ ಕನ್ನಡ ಅಥವಾ ಇಂಗ್ಲೀಷ್ ಎರಡೂ ಕೂಡ 5 वाक्य में लिखिए ಅಂತ ಕೇಳಿದ್ರು। बसंत की ईमानदारी और स्वाभिमान गुण का परिचय दीजिए। ಯಾವ ಲೆಸನ್ದಾಗ ಇಂಪಾರ್ಟೆಂಟ್ ಇರ್ತಕ್ಕಂಥ ಹೆಚ್ಚಿಗೆ ರಿಪೀಟೆಡ್ ಆಗಿರ್ತ ಕ್ವಶನ್ಸ್ ನೋಡ್ಕೊರಿ ಅದನ್ನೇ ಇಂಪಾರ್ಟೆಂಟ್ ಆಗಿರ್ತಾವೆ ಹೌದಾ। ರಾಜಕಿಶೋರ್ ಪರೋಪಕಾರ ಗುಣಕ್ಕೆ व्यक्तित्व थे स्पष्ट कीजिए ಅಂತ ಕೇಳಿದ್ರು। असफलता ನೋಡ್ರಿ पूर्ण कीजिए कविता। ನೆಕ್ಸ್ಟ್ ಗದ್ಯಾಂಶ ಗದ್ಯ ಕೊಟ್ಟಿರ್ತಾರೆ ಕ್ವಶನ್ಸ್ನು ಇರ್ತಾವೆ ಅಲ್ಲೇ ಆನ್ಸರ್ಸ್ ಕೂಡ ನೀವು ಬರಿಬೋದು ಹುಡ್ಕ್ಯಾಡ್ಕೇಶಿಂದ ಕರೆಕ್ಟಾಗಿ ನೋಡ್ರಿ ಎಷ್ಟು ಆನ್ಸರ್ ನಾವು ಬರಿಬೋದು ಅಂತಕ್ಕಂಥ ಸುಮ್ಮನೆ ಕೊಟ್ಟಾರ ಅಂತೇಳಿ ಹುಡ್ಕ್ಯಾಡಷ್ಟು ಉದ್ದ ಬರಿಕೋಬೇಡ್ರಿ ಎಷ್ಟು ಕೇಳಿರ್ತಾರೆ ಅಷ್ಟೇ ಬರೀರಿ। ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಷಯ ನಿಬಂಧ ಶಾಸ್ತ್ರಿ ಶಿಕ್ಷಾ ಬಗ್ಗೆ ನೋಡ್ರಿ ಏನೇನು ಬರಿಬೇಕಂತಕ್ಕಂಥ ಪಾಯಿಂಟ್ಸ್ಗಳು ನೆನ್ಪಿಟ್ಕೊಳ್ರಿ। ಪ್ರಸ್ತಾವನೆ ಹೆಂಗೆ ಬರಿಬೇಕು ಅರ್ಥ ಒಳಗೆ ಹೆಂಗೆ ಬರಿಬೇಕು ಸ್ತ್ರೀ ಶಿಕ್ಷಾಕ್ಕೆ ಅವಶ್ಯಕತೆ ಏನದ ಉಪಸಂಹಾರ ಯಾವ ರೀತಿಯಾಗಿ ಬರಬೇಕು ಇಂಟರ್ನೆಟ್ ಬಗ್ಗೆ ಇದ್ರಾಗ ಕೂಡ ಪ್ರತಿಯೊಂದು ಲಾಭ ಏನದ ನಷ್ಟ ಉಪಯೋಗ ಏನದ ಇಂಟರ್ನೆಟ್ ಬಗ್ಗೆ ಉಪಸಂಹಾರ ಕಂಪಲ್ಸರಿಯಾಗಿ ಹಿಂದಿ ಒಳಗೆ ಬರೀಲೇಬೇಕು। ಇನ್ನು ನೋಡಿ ಪ್ರಸ್ತಾವನಾ अर्थ मुख्य कारण रोकने के उपाय ಏನು ಹೌದಾ ಉಪಸಂಹಾರ ಕಂಪಲ್ಸರಿಯಾಗಿ ಬರೀರಿ। ಇಷ್ಟೇನಪ್ಪ ಅಂತಂದರೆ ನೆಕ್ಸ್ಟ್ ಪತ್ರ ಯಾವ ರೀತಿಯಾಗಿ ಬರೀಬೇಕು ದಿನಾಂಕ ಕಡೆ ಹಾಕಬೇಕು। ಪ್ರೇಷಕ ಅಬಕ 10वीं कक्षा आदर्श विद्यालय मैसूर ನೋಡ್ರಿ ಸೇವಾ ಮೇ ತಳಗೆ ಬರೀಬೇಕು ಆದರಣೀಯ ಮಹೋದಯ ಅಂತಕ್ಕಂಥದ್ದು ವಿಷಯ 2 दिन की छुट्टी मांगते हुए। ಈ ಥರ ಎಲ್ಲ ಏನಪ್ಪ ಕರೆಕ್ಟಾಗಿ ನೋಡ್ಕೊರಿ ಯಾವ ರೀತಿ ಬರೀಬೇಕು ಅಂತಕ್ಕಂಥ ಒಂದು ಸಾರಿ ಏನಪ್ಪ ಅಂದರೆ ಎಲ್ಲ ಮಾಡೆಲ್ ಪೇಪರ್ ಎಲ್ಲ ಕ್ವಶನ್ ಪೇಪರ್ ಹಿಂದಿಂದ ಯಾವ ರೀತಿಯಾಗಿ ಯಾವ ಲೆಸನ್ದಾಗ ಇದು ಆಗಿರ್ತಕ್ಕಂಥ ಜಾಸ್ತಿ ಏನಪ್ಪ ಅಂದರೆ ಈಗ ರಿವಿಷನ್ ಹೆಂಗೆ ಮಾಡಬೇಕಂದ್ರೆ ಎಲ್ಲ ಮಾಡೆಲ್ ಪೇಪರ್ ಕ್ವಶನ್ಸ್ಗಳನ್ನು ಒಂದು ಟೈಮ್ ಪರ್ಫೆಕ್ಟಾಗಿ ಇದೇ ರಿವಿಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು। ನೀವು ಎಲ್ಲ ರಿವಿಷನ್ ಮಾಡೋದು ಏನು ಟೆಕ್ಸ್ಟ್ ಬುಕ್ ತೊಗೊಂಡು ರಿವಿಷನ್ ಮಾಡೋದು ಅವಶ್ಯಕತೆಯೇ ಇಲ್ಲ ಹೌದಾ। ಪತ್ರ ಯಾವ ರೀತಿ ಕೊಟ್ಟನ ನಿಬಂಧ ಯಾವ ರಿಪೀಟ್ ಆಗ್ಯಾವ ಅಷ್ಟು ಮಾಡೆಲ್ ಪೇಪರ್ನ ಆನ್ಸರ್ ನೋಡ್ಕೊರಿ ಎಲ್ಲ ನಿಮ್ಗೆ ಈಸಿಯಾಗಿರ್ತದೆ ಹೌದಾ। 75 ತನಕ ಆರಾಮಾಗಿ ತೊಗೋಬೋದು ಎಷ್ಟು ಮಾಡಲ್ ಪೇಪರ್ ಪ್ರಿಪೇಟ್ರಿ ಪೇಪರ್ ಜಸ್ಟ್ ಒಂದು ಸಾರಿ ರಿವೈಸ್ ಮಾಡ್ಕೊರಿ ಓಕೆನಾ। ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೆ ಮತ್ತೆ ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ। ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ। ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ। ಥ್ಯಾಂಕ್ ಯು।